ಇವತ್ತಿನ ಬಿಗ್ ಬಾಸ್ ನೋಡಿದಾಗ ನಮ್ಗೆ ನಿಜವಾಗ್ಲೂ ಒಂದು ವಿಚಾರ ತುಂಬಾ ಖುಷಿ ತಂತು. ಅದು ನಮ್ಮ ಹನುಮಂತು ಅವರು ಈ ನಮ್ಮ ಹಳ್ಳಿ ಕಡೆ ಇದು ಬರುತ್ತೆ, ಎತ್ತಿನ ಗಾಡಿ, ಗಾಡಿಯ ಮೂಕಿ ಅಂತ ಬರುತ್ತೆ. ಅದ್ರ ಮೇಲೆ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಅಂತ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆಕ್ಚುಲಿ ಅಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಅಂದ್ರೆ ಫಿನಾಲೆಗೆ ಹೋಗೋಕೆ, ಟಿಕೆಟ್ ಫಿನಾಲೆಗೆ ಆ ಟಾಸ್ಕ್ ಅನ್ನ ಕೊಟ್ಟಿದ್ರು. ನೀವೆಲ್ಲರೂ ಕೂಡ ನೋಡಿರ್ತೀರಿ, ನಾನು ಕೂಡ ನೋಡಿದೆ. ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಮೂಕ್ ಇರುತ್ತಲ್ವಾ, ಈ ಕಡೆಯಿಂದ ಬಾಲ್ ಎತ್ಕೊಂಡು ಹೋಗಿ ಇದನ್ನ ಹಿಂಗ್ ಕೆಳಗಡೆ ಹಿಂಗ್ ಮೇಂಟೈನ್ ಮಾಡಿ ತಗೊಂಡೋಗಿ ಬಾಲ್ ಹಾಕ್ಬೇಕು. ಟೋಟಲ್ 6 ಬಾಲ್ ಕೊಟ್ಟಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಹನುಮಂತು ಆಕ್ಚುಲಿ 2 ಬಾಲ್ ಹಾಕ್ತಾನೆ, ಆದ್ರೆ ಅದು ಸರಿಯಾಗಿ ಬರಲ್ಲ. ಸರಿಯಾಗಿ ಬರದೇ ಇರೋದ್ರಿಂದ ಬಿದ್ದೋಗ್ಬಿಡುತ್ತೆ. ಇಲ್ಲಿ ಈ ಕಡೆ ಇನ್ನೊಂದ್ ಕಡೆ ಭವ್ಯಗೌಡ ಕೂಡ ಟ್ರೈ ಮಾಡ್ತಾ ಇರ್ತಾಳೆ. ಆಕೆನು ಒಂದ್ ಬಾಲ್ ಹಾಕಿರ್ತಾಳೆ, ಇನ್ನೊಂದ್ ಬಾಲ್ ಹಾಕೋಕೆ ಟ್ರೈ ಮಾಡ್ತಾಳೆ, ಅವಳದು ಕೂಡ ಬಿದ್ದೈತವೆ ಬಾಲ್ಗಳು. ಇನ್ನೊಂದ್ ಕಡೆ ಮೋಕ್ಷಿತನು ಕೂಡ ಟ್ರೈ ಮಾಡ್ತಾಳೆ. ಪಾಪ ಮೋಕ್ಷಿತಾಗೆ ಅದು ಆಗೋದೇ ಇಲ್ಲ, ಸಾಧ್ಯ ಆಗಲ್ಲ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇವರಿಬ್ರು ಸಿಟಿ ಕಡೆಯಿಂದ ಬಂದಿರ್ತಕ್ಕಂಥವ್ರು. ಮೋಕ್ಷಿತ ಆಗಿರ್ಬೋದು, ಭವ್ಯಗೌಡ ಆಗಿರ್ಬೋದು, ಇವ್ರಿಗೆ ಅನುಭವಗಳಿರಲ್ಲ. ಆದ್ರೆ ಹಳ್ಳಿಗಾಡಿನಲ್ಲಿ ಬೆಳೆದಿರತಕ್ಕಂಥ ಹನುಮಂತುಗೆ ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲಿ ಆ ಎತ್ತಿನ ಗಾಡಿ ಮೂಕಿ ಇರುತ್ತೆ, ಹಿಂಗಿರುತ್ತೆ ಹಿಂಗೆ. ಅದು ಈ ಕಡೆ ಒಂದ್ ಎತ್ತು, ಈ ಕಡೆ ಒಂದ್ ಎತ್ತು ಕಟ್ತಾರೆ. ಅದನ್ನ ಕೆಲವೊಂದ್ಸರಿ ನಾವು ಅದನ್ನ ಸುಮ್ನೆ ಗಾಡಿ ಇದ್ದಾಗ ಅದನ್ನ ಹಿಂಗ ಆಟ ಆಡೋದೆಲ್ಲ ಮಾಡ್ತಾ ಇರ್ತೀವಿ. ಅದೆಲ್ಲ ಆಡಿರ್ತಾನೆ. ಹಂಗಾಗಿ ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ 6 ಬಾಲ್ಗಳನ್ನು ಕೂಡ ತಗೊಂಡೋಗಿ ಅಲ್ಲಿ ಹಾಕಿ ಅದರಲ್ಲಿ ವಿನ್ ಆಗ್ತಾನೆ. ಆಕ್ಚುಲಿ ವಿನ್ ಆದ್ಮೇಲೆ ಟಿಕೆಟ್ ಫಿನಾಲೆ, ಎಸ್, ಫಸ್ಟ್ ರಜತ್ಗೆ ಟಿಕೆಟ್ ಸಿಕ್ಕಿರುತ್ತೆ, ಆಮೇಲೆ ಇನ್ನೊಂದು ತ್ರಿವಿಕ್ರಮ್ಗೆ ಸಿಕ್ಕಿರುತ್ತೆ. ಹೀಗೆ ಮೂರನೇದಾಗಿ ನಮ್ಮ ಹನುಮಂತ ಅವ್ರಿಗೂ ಟಿಕೆಟ್ ಸಿಕ್ಬಿಡ್ತು ಫಿನಾಲೆಗೆ ಆಟ ಆಡೋಕೆ. ಇನ್ನಿದ್ದಾರೆ ಇನ್ ಕೆಲವು ಜನ, ಅವರಲ್ಲಿ ಎಷ್ಟು ಜನಕ್ಕೆ ಸಿಗುತ್ತೆ ನೋಡ್ಕೋಬೇಕು. ಅವರು ಬರ್ತಾರೆ. ಆದ್ರೆ ನಿಜವಾಗ್ಲೂ ಇದಾದ ನಂತರ ಇದಾದ ನಂತರ ತುಂಬಾ ಟಿಪಿಕಲ್ ಇದೆ ಆಟ. ಯಾಕೆಂತಂದ್ರೆ ಇಲ್ಲಿ ತ್ರಿವಿಕ್ರಮು ರಜತ್ ಇವರಿಬ್ರು ಸ್ನೇಹಿತರಾಗಿರೋದ್ರಿಂದ ಹನುಮಂತನನ್ನ ಸೋಲ್ಸಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಈ ಮೂಕಿ ಆಟ ಏನಿತ್ತು, ಈ ಆಟದಲ್ಲಿ ಆಕ್ಚುಲಿ ಇಲ್ಲಿ ಮಂಜಣ್ಣನು ಸಪೋರ್ಟ್ ಮಾಡ್ತಾ ಇದ್ದ. ಯಾರಿಗೆ? ಹನುಮಂತುಗೆ. ಇಲ್ಲ ಇಲ್ಲ, ಅದನ್ನ ಹಿಂಗ್ ಸ್ವಲ್ಪ ಹಿಂಗ್ ಬಗ್ಗಿಸ್ಕೊಂಡು ಬಾಲ್ ತಗೊಂಡಾಗ ಹಾಕು ಅಂತ ಸಪೋರ್ಟ್ ಮಾಡ್ತಾ ಇದ್ದ. ನೋಡಿ, ಇಲ್ಲಿ ಅವನು ತುಂಬಾ ಕ್ರಿಮಿನಲ್. ಯಾರು? ಮಂಜಣ್ಣ. ಯಾಕೆಂದ್ರೆ ಧನುನ್ಗೂ ಧನರಾಜ್ಗೂ ಕೂಡ ಅದೇ ರೀತಿ ಮಾಡ್ದ. ಇಲ್ಲಪ್ಪ, ನೀನು ನನ್ ಸಪೋರ್ಟ್ ಇರ್ತೀನಿ ಅಂದ್ಬಿಟ್ಟು ಇವತ್ತು ಆಕ್ಚುಲಿ ಟಿಕೆಟ್ ಫಿನಾಲೆಯಿಂದ ಹೊರಗಡೆನೆ ಹಾಕ್ಬಿಟ್ರು. ಗೌತಮಿ ಮತ್ತೆ ಮಂಜಣ್ಣ ಇಬ್ರು ಇದ್ ಮಾಡಿ, ಇವನು ಅದೇ ರೀತಿ ಸೆಳ್ಕೊಂಡು ನನ್ ಬೆಳೆ ಬೇಯಿಸ್ಕೋಬೇಕು ಅನ್ನೋದಕ್ಕೂ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೆ. ವಿಚಿತ್ರ ಅಂದ್ರೆ ಚೈತ್ರಾ ಕುಂದಾಪುರ ಕೂಡ ಹನುಮಣ ಹನುಮಣ ಹಿಂಗೆ ನಿಧಾನಕ್ಕೆ ಹಾಗೆ ಹೇಗೆ ಅಂತ. ಚೈತ್ರಾ ಕುಂದಾಪುರ ಫುಲ್ ಇದು ಇವ್ರಿಗೆ ವಿರೋಧಿ ತರ ಇದ್ರು. ಯಾಕೆ ಅಂದ್ರೆ ಚೈತ್ರಾ ಕುಂದಾಪುರ್ಗೆ ಅಲ್ಲಿ ಭವ್ಯಗೌಡ ಒಂದ್ ಕಡೆ ಮೋಕ್ಷಿತ ಅವರಿಬ್ರಿದ್ರಲ್ಲ, ಅವ್ರಿಗಿಂತ ಇವನಾದ್ರೂ ಗೆಲ್ಲಿ ಅಂತ ಚೈತ್ರಾ ಕುಂದಾಪುರ್ ಸಪೋರ್ಟ್. ಹಿಂಗಾಗಿ ಇವಾಗ ಹನುಮಂತು ಬಂದಿದ್ದಾರೆ. ಒಟ್ನಲ್ಲಿ ಫುಲ್ ಟಿಪಿಕಲ್ ಫೈಟ್ ಇರುತ್ತೆ. ಸಾಮಾನ್ಯನೇ ಅಲ್ಲ, ಎಲ್ರು ಕೂಡ ವಿರೋಧಿಗಳಿದ್ದಾರೆ. ಯಾಕಂದ್ರೆ ಪಾಪ ಧನರಾಜ್ ಒಬ್ರು ಸಪೋರ್ಟಿವ್ ಆಗಿದ್ರು. ಈಗ ಧನರಾಜನ್ನ ಹೊರಗಡೆ ಇಟ್ಟಿದ್ದಾರೆ. ಇನ್ ಬರ್ತಕ್ಕಂತ ಯಾರೇ ಭವ್ಯಗೌಡ ಬರ್ಬೋದು, ಗೌತಮಿ ಬರ್ಬೋದು, ಅಥವಾ ನಮ್ಮ ಮಂಜಣ್ಣ, ಯಾರೇ ಬಂದ್ರು ಕೂಡ ತುಂಬಾ ಟಿಪಿಕಲ್ ಆದಂತ ಫೈಟು ಹನುಮಂತುಗೆ. ನೋಡೋಣ, ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಮಾಡಿ.